ಪತ್ರಿಕೆ ಓದುವ ಹವ್ಯಾಸ ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ಗ್ರಂಥಾಲಯ ಎಂಬುದಿದ್ದರೂ ಬಾಗಿಲು ಎಲ್ಲಿ ಎಂದು ತಿಳಿದಿರದ ಮೊಬೈಲ್ ಟಿವಿಯ ಲೋಕದಲ್ಲಿ ಮುಳುಗಿರುವ ಕಾಲದಲ್ಲಿ ಸಾಮಾನ್ಯ ರಿಕ್ಷಾ ಚಾಲಕನೋರ್ವ ಪುಸ್ತಕ ಪ್ರೇಮಕ್ಕೆ ಸಾಹಿತ್ಯ ಲೋಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಬಂಟ್ವಾಳ ತಾಲೂಕಿನ ನೀರಪಾದೆ ನಿವಾಸಿ ಆಟೋ ಚಾಲಕ ಸುಶಾನ್ ಅವರು ತಮ್ಮ ರಿಕ್ಷಾದಲ್ಲಿ ಮಿನಿ ಲೈಬ್ರರಿ ಸ್ಥಾಪಿಸಿ ಇದೀಗ ಜಿಲ್ಲೆಯಲ್ಲಿ ಗಮನ ಸೆಳೆದಿದ್ದಾರೆ. ಬಿಸಿ ರೋಡಿನಲ್ಲಿ ಆಟೋ ರಿಕ್ಷಾ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಸುಶಾನ್ ಅವರ ಆಟೋ ರಿಕ್ಷಾದಲ್ಲಿ ಕತೆ, ಕಾದಂಬರಿ, ದಿನಪತ್ರಿಕೆ ಹಾಗೂ ಮಕ್ಕಳ ಕತೆಗಳನ್ನು ಇಡಲಾಗಿದೆ. ಅಷ್ಟೇ ಅಲ್ಲದೆ ಈ ರಿಕ್ಷಾದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೊಬೈಲ್ ಚಾರ್ಜರ್, ಪ್ರಥಮ ಚಿಕಿತ್ಸೆ ಕಿಟ್, ಸ್ವಚ್ಛತೆಗಾಗಿ ಕಸದ ಬುಟ್ಟಿ, ಕುಡಿಯಲು ನೀರು ಹಾಗೂ 2 ಗಿಡ ಹಾಗೂ ಸ್ಫೂರ್ತಿದಾಯಕ ಬರಹಗಳು ಕಾಣಸಿಗುತ್ತವೆ. ಒಟ್ಟಾರೆಯಾಗಿ ಆಧುನಿಕ ತಂತ್ರಜ್ಞಾನ, ಮೊಬೈಲ್ ಗೀಳು ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಓದುಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿರುವ ಈ ದಿನಗಳಲ್ಲಿ ಆಟೋ ಚಾಲಕನ ವಿನೂತನವಾದ ಪರಿಕಲ್ಪನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮಸ್ಕಾರ, ನನ್ನ ಹೆಸರು ಸುಶಾನ್ ಅಂತ. ನಾವು ಬಿಸಿ ರೋಡಿನಲ್ಲಿ ಆಟೋ ಓಡಿಸ್ತಾ ಇದ್ದೇವೆ. ನಮ್ಮದು ಆಟೋದಲ್ಲಿ ಸ್ಪೆಷಲ್ ಏನಂದರೆ ಲೈಬ್ರರಿ ಇಟ್ಟಿದ್ದೇವೆ. ಬುಕ್ಕು, ಎಲ್ಲ ಥರದ ಬುಕ್ಕುಗಳು, ಕತೆ, ಕಾದಂಬರಿಗಳು, ಮಕ್ಕಳ ಕತೆಗಳು, ಹಾಗೆ ನೀತಿ ಕಥೆಗಳು, ಹಾಗೆ ಗಾದೆ ಮಾತುಗಳು ಎಲ್ಲ ಥರದ ಇಟ್ಟಿದ್ದೇವೆ. ಇದು ಯಾಕೆ ಇಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ಬುಕ್ ಇರ್ತದೆ, ಅದು ಎಲ್ಲರಿಗೂ ಓದಲಿಕ್ಕೆ ಆಗೋದಿಲ್ಲ. ಹಾಗಾಗಿ ರಿಕ್ಷಾದಲ್ಲಿಟ್ಟರೆ ಎಲ್ಲರೂ ಬಂದು ಓದ್ಬೋದು, ಎಲ್ಲರಿಗೆ ಓದ್ಬೋದು, ಕೊಂಡೋಗ್ಬೋದು. ರಿಕ್ಷಾದಲ್ಲಿ ಕೊಂಡೋಗಿ ಓದಿ ಮತ್ತೆ ತಂದು ಕೊಡ್ತಾರೆ. ಹಾಗೆ ನ್ಯೂಸ್ ಪೇಪರ್ ಇಟ್ಟಿದ್ದೇನೆ ಬೆಳಿಗ್ಗೆ ಓದುವಂಥದ್ದು. ಹಾಗೆ ಮೊಬೈಲ್ ಚಾರ್ಜರು, ಮತ್ತೊಂದು ಪ್ರಥಮ ಚಿಕಿತ್ಸೆಗೆ ಬೇಕಾಗಿರೋದು, ಏನಾದರೂ ತಾಗಿದರೆ ಹೆಚ್ಚು ಕಡಿಮೆ ಆದರೆ ಆಗ ಬೇಕಾಗಿರೋಂಥ ಐಟಮ್ಗಳು. ಮತ್ತು ಡಸ್ಟ್ಬಿನ್ ಇಟ್ಟಿದೆ ಸ್ವಚ್ಛತೆಯ ಬಗ್ಗೆ. ಮತ್ತು ಚಾಕ್ಲೇಟ್ ಅದು ಇದೆಲ್ಲ ತಿಂದು ಹೊರಗಡೆ ಬಿಸಾಕಬಾರ್ದು, ಆ ಡಸ್ಟ್ಬಿನ್ನಿಗೆ ಆಗಬೇಕು. ನಾವು ಅದನ್ನು ಮತ್ತೆ ಏನಾದರೂ ಇಳುವರಿ ಮಾಡ್ತೇವೆ. ಹಾಗೆ ಮತ್ತು ಡ್ರಿಂಕಿಂಗ್ ವಾಟರ್, ಮತ್ತು 2 ಕಡೆಗಳಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ, ಒಂದು ನಮಗೆ ಉಸಿರಾಟದ ಇದಕ್ಕೆ ಬೇಕಾಗಿರೋವಂಥದ್ದು. ಆಮೇಲೆ ನಮಗೆ ಸಾಲುಗಳು, ಚಂದವಾದ ಸಾಲುಗಳನ್ನೆಲ್ಲ ಹಾಕಿದ್ದೇವೆ. ರಿಕ್ಷಾ ಒಳಗಡೆ ಕೂತ್ಕೊಂಡು ಎಲ್ಲರೂ ನೋಡಲಿ, ಓದಬೇಕು. ನಮ್ಮ ಅನುಭವದ ಸ್ವಲ್ಪ ಇದು ಎಲ್ಲ ಇದೆ ಅದರಲ್ಲಿ, ಪಂಚಾಯತಿಗಳಲ್ಲಿ. ಅದರ ಜೊತೆಗೆ ಏನಾದರೂ ಅದು ಎಲ್ಲ ಯಾವುದು ಕೆಲಸ ಇಲ್ಲ ಅಂದರೆ ಕ್ಯಾಟ್ರಿಂಗ್ ಇರ್ತದೆ, ಮತ್ತು ಇಲ್ಲದಿದ್ದರೆ ಡ್ರೈವಿಂಗ್ಗೆ ಹೋಗ್ತೇನೆ. ಅದರ ಜೊತೆಗೆ ಈ ರಿಕ್ಷಾನು ಇರ್ತದೆ. ಬೀಚ್ ರೋಡಲ್ಲಿ ನಾವು ಓಡಿಸ್ತಾ ಇರ್ತೇವೆ. ಸಿನಿಮಾದಲ್ಲಿ ಅಂದರೆ ತುಳು ಫಿಲ್ಮಲ್ಲಿ ರಿಕ್ಷಾ ಡ್ರೈವರು, ಚಾಲಿ ಪೋಲಿಲು, ಹಾಗೆ ಬರ್ಸಾ ಫಿಲ್ಮು, ಇದರಲ್ಲೆಲ್ಲ ಆರ್ಟ್ ಡೈರೆಕ್ಷನ್ ಜೊತೆಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಚಾಲಿ ಪೋಲಿಲು ಫಿಲ್ಮಿಗೆ ನಮಗೆ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ನಮಗೆ ಖುಷಿಯ ವಿಚಾರ. ಈ ಐಡಿಯಾ ಏಕೆ ಬಂದಂದರೆ ಅದೇ ನಮಗೆ ಚಿಕ್ಕಂದಿನಿಂದಲೂ ಬುಕ್ಕು ತೊಗೊಳ್ಳೋ ಹವ್ಯಾಸ ಇತ್ತು. ಜಾತ್ರೆಗಳಲ್ಲಿ, ವಸ್ತು ಮಳಿಗೆಯಲ್ಲಿ ಎಲ್ಲಿ ಹೋದರೂ ನಾನು ಒಂದೊಂದು ಬುಕ್ಕು ತೊಗೊಳ್ದೆ. ಅದೆಲ್ಲ ತಂದು ಮನೇಲಿ ಇಟ್ಟು ಓದಿ ಮನೇಲಿ ಇಡ್ತಿದ್ದೆ. ನನಗೆ ಒಬ್ಬನಿಗೆ ಓದಿದರೆ ಅದು ಏನು ಇದು ಆಗೋದಿಲ್ಲ. ಎಲ್ಲರಿಗೂ ಓದಬೇಕಂದ್ರೆ ಅದೇ ರಿಕ್ಷಾದಲ್ಲಿ ಸುಮಾರು ಜನ ಬರ್ತಾರೆ ಹೋಗ್ತಾರೆ, ಅವರೆಲ್ಲ ಬುಕ್ಕು ತೊಗೊಂಡು ಓದ್ತಾ ಇರ್ತಾರೆ. ಅದೊಂದು ನನಗೆ ಖುಷಿ, ಎಲ್ಲರೂ ಓದಬೇಕಂತ.